ಸರ್ ನಾನೇನು ಆರೋಪ ಮಾಡಿದೆ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮವಾಗಿ 50 ಅನುಪಾತದ ಹೆಸರಲ್ಲಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ಏನು ದೂರು ದಾಖಲು ಮಾಡಿದೆ. ಆ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ಜಾರಿ ನಿರ್ದೇಶನದವರು ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಗೋಲು ಹಾಕೊಂಡಿದ್ದಾರೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ 106 ನಿವೇಶನವನ್ನು ಮುಟ್ಗೋಲು ಹಾಕೊಳ್ಳುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸಿಬಿಐ ತನಿಖೆಗೆ ಸಂಬಂಧಪಟ್ಟಂಗೆ ಕೋರ್ಟ್ ವಿಚಾರಣೆಯಲ್ಲಿ ಯಾವ ಬಂದಿದೆ ಸರ್? ಸರ್ ಅದು ದಿನಾಂಕ 27ನೇ ತಾರೀಕು ವಿಚಾರಣೆಯ ದಿನಾಂಕ ನಿಗದಿಪಡಿಸಿದ್ದಾರೆ. ಬಹುಶಃ ಅವತ್ತು ಸೂಕ್ತ ಆದೇಶ ಮಾಡುವ ಮೂಲಕ ಈ ಪ್ರಕರಣವನ್ನು ಸಿಬಿಐಗೊಳಿಸುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸಿಬಿಐಗೊಳಿಸಿದ್ರೆ ನ್ಯಾಯ ಸಿಗುತ್ತೆ, ಸಂಪೂರ್ಣವಾಗಿ ಇದು ಹಗರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಹೊರಗೆ ಬರ್ತಾರೆ ಅಂತ? ಖಂಡಿತವಲ್ಲ ಸರ್. ಈ ಲೋಕಾಯುಕ್ತ ತನಿಖೆ ಈಗಾಗಲೇ ಹೇಳಿದಂತೆ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡೋದ್ರಿಂದ ಅವರು ಸ್ವತಃ ಮುಖ್ಯಮಂತ್ರಿ ಮೊದಲನೇ ಆರೋಪ ಆಗಿರೋಂಥ ಮುಖ್ಯಮಂತ್ರಿ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಂಶ ಕುರಿತು ವರದಿ ಸಲ್ಲಿಸಿರೋ ಅನುಮಾನ ನಮ್ಗೆ ಇರೋದ್ರಿಂದ ಈ ಪ್ರಕರಣ CBI ಕೊಡಿಸೋದು ಸೂಕ್ತ ಅಂತೇಳಿ ಮಾಡಿದ್ವಿ. CBIಗೆ ಈ ಪ್ರಕರಣ ಹೋದರೆ ಯಾವುದೇ ಪ್ರಭಾವಿ ವ್ಯಕ್ತಿಗಳಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗೋದು ಖಚಿತ. ಸರಿಗೆ ಮತ್ತು GT ದೇವೇಗೌಡರ ಮಗಳು ಅಳಿಯವರ ಬಗ್ಗೆ ಕೂಡ ಆರೋಪ ಮಾಡಿದ್ರಿ. ಅದಕ್ಕೆ GT ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದೇನೆಂದ್ರೆ ಇಲ್ಲ, ಅವರು ಪೂರ್ತಿ ವೈಟ್ ಮನಿ ಕೊಟ್ಟು ಆ ಆಸ್ತಿಯನ್ನು ತಗೊಂಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ಸರ್ ತನಿಖೆ ನಡೆದಾಲೇ ಗೊತ್ತಾಗುತ್ತೆ. ಈಗ ಅವರು ವೈಟ್ ಮನಿ ಕೊಟ್ಟಿದ್ದಾರೆ, ಆ ಮನಿ ಯಾವ ರೀತಿ ಅವ್ರಿಗೆ ಬಂದಿದೆ, ಆ ಮನಿ ಅವ್ರಿಗೆ ಕೊಟ್ಟ ನಂತರ ಮತ್ತೆ ವಾಪಸ್ ಅವ್ರಿಗೇನ ಹೋಗಿದೆಯಾ, ಇವೆಲ್ಲ ತನಿಖೆ ನಡೆದ ಸತ್ಯಾಂಶ ಈಚೆ ಬರುತ್ತೆ. ಸಿಬಿಐ ತನಿಖೆಯಿಂದ ಎಲ್ಲರಿಗೂ ಹೌದು ಸರ್. CBI ತನಿಖೆ ಆದಾಗಲೇ ಎಷ್ಟೇ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಸತ್ಯಾಂಶ ಈಚೆ ಬರುತ್ತೆ. ಲೋಕಾಯುಕ್ತ ಸಂಸ್ಥೆಯವರಿಗೆ ಪ್ರಭಾವಿಗಳ ಒಂದು ಒತ್ತಡ ಇರೋ ಸಾಧ್ಯತೆ ಇರೋದ್ರಿಂದ ಅವರು ಸಂಪೂರ್ಣವಾಗಿ ಸತ್ಯಾಂಶ ಕೊಡೋದು ವರದಿ ಸಲ್ಲಿಸಿರೋ ಅನುಮಾನ ನಮಗಂತೂ ಖಂಡಿತ ಇದೆ. ಸರ್ ನಾನೇನು ಆರೋಪ ಮಾಡಿದೆ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮವಾಗಿ 50 ಅನುಪಾತದ ಹೆಸರಲ್ಲಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ಏನು ದೂರು ದಾಖಲು ಮಾಡಿದೆ. ಆ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ಜಾರಿ ನಿರ್ದೇಶನದವರು ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಗೋಲು ಹಾಕೊಂಡಿದ್ದಾರೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ 106 ನಿವೇಶನವನ್ನು ಮುಟ್ಗೋಲು ಹಾಕೊಳ್ಳುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸಿಬಿಐ ತನಿಖೆಗೆ ಸಂಬಂಧಪಟ್ಟಂಗೆ ಕೋರ್ಟ್ ವಿಚಾರಣೆಯಲ್ಲಿ ಯಾವ ಬಂದಿದೆ ಸರ್? ಸರ್ ಅದು ದಿನಾಂಕ 27ನೇ ತಾರೀಕು ವಿಚಾರಣೆಯ ದಿನಾಂಕ ನಿಗದಿಪಡಿಸಿದ್ದಾರೆ. ಬಹುಶಃ ಅವತ್ತು ಸೂಕ್ತ ಆದೇಶ ಮಾಡುವ ಮೂಲಕ ಈ ಪ್ರಕರಣವನ್ನು ಸಿಬಿಐಗೊಳಿಸುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಸಿಬಿಐಗೊಳಿಸಿದ್ರೆ ನ್ಯಾಯ ಸಿಗುತ್ತೆ, ಸಂಪೂರ್ಣವಾಗಿ ಇದು ಹಗರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಹೊರಗೆ ಬರ್ತಾರೆ ಅಂತ? ಖಂಡಿತವಲ್ಲ ಸರ್. ಈ ಲೋಕಾಯುಕ್ತ ತನಿಖೆ ಈಗಾಗಲೇ ಹೇಳಿದಂತೆ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡೋದ್ರಿಂದ ಅವರು ಸ್ವತಃ ಮುಖ್ಯಮಂತ್ರಿ ಮೊದಲನೇ ಆರೋಪ ಆಗಿರೋಂಥ ಮುಖ್ಯಮಂತ್ರಿ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಂಶ ಕುರಿತು ವರದಿ ಸಲ್ಲಿಸಿರೋ ಅನುಮಾನ ನಮ್ಗೆ ಇರೋದ್ರಿಂದ ಈ ಪ್ರಕರಣ CBI ಕೊಡಿಸೋದು ಸೂಕ್ತ ಅಂತೇಳಿ ಮಾಡಿದ್ವಿ. CBIಗೆ ಈ ಪ್ರಕರಣ ಹೋದರೆ ಯಾವುದೇ ಪ್ರಭಾವಿ ವ್ಯಕ್ತಿಗಳಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗೋದು ಖಚಿತ. ಸರಿಗೆ ಮತ್ತು GT ದೇವೇಗೌಡರ ಮಗಳು ಅಳಿಯವರ ಬಗ್ಗೆ ಕೂಡ ಆರೋಪ ಮಾಡಿದ್ರಿ. ಅದಕ್ಕೆ GT ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದೇನೆಂದ್ರೆ ಇಲ್ಲ, ಅವರು ಪೂರ್ತಿ ವೈಟ್ ಮನಿ ಕೊಟ್ಟು ಆ ಆಸ್ತಿಯನ್ನು ತಗೊಂಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ಸರ್ ತನಿಖೆ ನಡೆದಾಲೇ ಗೊತ್ತಾಗುತ್ತೆ. ಈಗ ಅವರು ವೈಟ್ ಮನಿ ಕೊಟ್ಟಿದ್ದಾರೆ, ಆ ಮನಿ ಯಾವ ರೀತಿ ಅವ್ರಿಗೆ ಬಂದಿದೆ, ಆ ಮನಿ ಅವ್ರಿಗೆ ಕೊಟ್ಟ ನಂತರ ಮತ್ತೆ ವಾಪಸ್ ಅವ್ರಿಗೇನ ಹೋಗಿದೆಯಾ, ಇವೆಲ್ಲ ತನಿಖೆ ನಡೆದ ಸತ್ಯಾಂಶ ಈಚೆ ಬರುತ್ತೆ. ಸಿಬಿಐ ತನಿಖೆಯಿಂದ ಎಲ್ಲರಿಗೂ ಹೌದು ಸರ್. CBI ತನಿಖೆ ಆದಾಗಲೇ ಎಷ್ಟೇ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಸತ್ಯಾಂಶ ಈಚೆ ಬರುತ್ತೆ. ಲೋಕಾಯುಕ್ತ ಸಂಸ್ಥೆಯವರಿಗೆ ಪ್ರಭಾವಿಗಳ ಒಂದು ಒತ್ತಡ ಇರೋ ಸಾಧ್ಯತೆ ಇರೋದ್ರಿಂದ ಅವರು ಸಂಪೂರ್ಣವಾಗಿ ಸತ್ಯಾಂಶ ಕೊಡೋದು ವರದಿ ಸಲ್ಲಿಸಿರೋ ಅನುಮಾನ ನಮಗಂತೂ ಖಂಡಿತ ಇದೆ.